ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಗುಹಾಂತರ ದೇವಾಲಯದ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಇದ್ದೀನಿ. ಅದುವೇ ಕೈಲಾಸಗಿರಿ ಪರ್ವತ. ಈ ಪರ್ವತ ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆಲ್ಲ ಕೈವಾರ ಗೊತ್ತೇ ಇರ್ಬೋದು ಅಂತ ಅನಿಸುತ್ತೆ. ಇದು ಕೈವಾರದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಬೆಟ್ಟವಾಗಿದೆ. ಒಂದು ದಿನದ ಪ್ರವಾಸಕ್ಕೆ ಇದು ಹೇಳಿ ಮಾಡಿದ ಜಾಗ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಬೆಂಗಳೂರು ಸುತ್ತಮುತ್ತಲ ಇರೋ ಜನ ಇಲ್ಲಿಗೆ ಒಂದು ದಿನದ ಟೂರ್ ಮಾಡ್ಬೋದು. ಈ ಜಾಗಕ್ಕೆ ಹೋಗಬೇಕಾದ್ರೆ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ಬೆಟ್ಟ ಹತ್ತುವಾಗ ಕೈವಾರ ಪಟ್ಟಣದ ವೀಕ್ಷಣೆಗಳನ್ನು ನೋಡೋದನ್ನು ಮರಿಬೇಡಿ. ಬೆಟ್ಟ ಹತ್ತೋ ಹಾದಿಯಲ್ಲಿ ನೀವು ಸಾಕಷ್ಟು ಕೋತಿಗಳನ್ನ ಕಾಣ್ತೀರಾ. ನಿಮ್ಮ ಕೈಲೇನಾದರೂ ಬೆಳೆ ಬಾಳುವ ವಸ್ತುಗಳಿದ್ರೆ ಅಥವಾ ತಿಂಡಿ ತಿನಿಸುಗಳಿದ್ರೆ ಅವು ಹಾಗೆ ಎಳ್ಕೊಂಡು ಹೋಗ್ಬಿಡ್ತಾವೆ. ಹುಷಾರಾಗಿರಿ. ಬೆಟ್ಟ ಹತ್ತಾ ನಿಮ್ಗೆ ದಣಿವಾಗ್ಬೋದು. ಅಲ್ಲಿ ಯಾವುದೇ ರೀತಿ ಅಂಗಡಿಗಳಿಲ್ಲ. ಆದ್ದರಿಂದ ನಿಮ್ಮ ಹುಷಾರಿನಲ್ಲಿ ನೀರಿನ ಬಾಟಲಿಗಳು, ಜ್ಯೂಸ್ ಬಾಟಲ್ಗಳನ್ನ ನಿಮ್ಮೊಂದಿಗೆ ತೊಗೊಂಡು ಹೋಗಿ, ಇಲ್ಲಾಂದರೆ ತುಂಬ ದಣಿವಾಗ್ಬಿಡುತ್ತೆ. ಬೆಟ್ಟದ ತುದಿ ತಲುಪೋದಕ್ಕೆ ಒಂದು ಅರೌಂಡ್ 20ರಿಂದ 30 ನಿಮಿಷ ಹಿಡಿಬೋದು. ನಾವು ಕೂಡ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಫೋಟೋಗಳನ್ನ ತಗೊಂಡು ಸುತ್ತಮುತ್ತ ಇರೋ ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಈ ಜಾಗಕ್ಕೆ ಒಂದು ಕತೆ ಇದೆ. ಮಹಾಭಾರತದ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ವಾಸ ಮಾಡಿದ್ರು ಅಂತ ಹೇಳ್ತಾರೆ. ಈ ಬೆಟ್ಟವನ್ನು ಭೀಮ ಬೊಕ್ಕಾಸುರ ಬೆಟ್ಟ ಅಂತಲೂ ಕರೀತಾರೆ. ಇಲ್ಲಿ ಭೀಮನು ಬೊಕ್ಕಾಸುರನನ್ನು ಕೊಂದನೆಂದು ಕೂಡ ನಂಬಲಾಗಿದೆ. ಬೆಟ್ಟ ಹತ್ಕೊಂಡು ಮೇಲೆ ಬಂದಾಗ ನಿಮಗೆ ಒಂದು ಬೃಹದಾಕಾರದ ಏಕಶಿಲಾ ಬಂಡೆ ಕಾಣಿಸುತ್ತೆ. ಈ ಬಂಡೆ ಒಳಗೇ ನಿಮಗೆ ಗುಹೆಗಳು ಕಾಣಿಸೋದು. ನನ್ನ ಪ್ರಕಾರ ಈ ಗುಹೆಗಳು ತುಂಬ ಹಳೇದೇನಲ್ಲ, ನ್ಯಾಚುರಲ್ ಆಗಿ ಆಗಿಲ್ಲ. ಗೌರ್ಮೆಂಟ್ ಅವರು ಇಲ್ಲಿ ಗುಹೆಗಳನ್ನ ಕೊರೆದಿದ್ದಾರೆ ಅಂತ ಅನಿಸುತ್ತೆ. ನಾವು ಒಂದು 15 ಜನ ಗ್ರೂಪ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ. ಎಲ್ಲರೂ ಸೇರಿ ನಗ್ತಾ ಮಾತಾಡ್ತಾ ನೇಚರ್ನ ಎಂಜಾಯ್ ಮಾಡಿಕೊಂಡು ಸುತ್ತಮುತ್ತ ಇರೋ ಗಿಡ ಬಳ್ಳಿಗಳನ್ನ ನೋಡಿಕೊಂಡು ಬೆಟ್ಟದ ತುದಿನ ತಲುಪಿದ್ವಿ. ನೋಡಿ, ಇವೇ ಮೆಟ್ಟಿಲುಗಳು ಗುಹೆಯೊಳಗೆ ಹೋಗೋದಕ್ಕೆ ಅಂತ. ಅಲ್ಲೊಂದು ಗೇಟ್ ಹಾಕಿದ್ದಾರೆ. ಗೇಟನ್ನು ದಾಟಿ ಒಳಗಡೆ ಹೋದರೆ ನೀವು ಗುಹೆ ಒಳಗೆ ಹೋಗ್ತೀರಾ. ಗುಹೆ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೊಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಗುಹೆ ಒಳಗಿನ ಹವಾಮಾನ ಹೊರಗಿನ ವಾತಾವರಣಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ನೀವು ಒಳಗಡೆ ಬಂದಾಗ ನಿಮಗೆ ತುಂಬ ಕೂಲ್ ಅನಿಸುತ್ತೆ. ನಾವು ನಡೆದು ಸಾಕಾಗಿ ಬಿಸಿಲಿಗೆ ಬೆಂದೋಗಿದ್ವಿ. ಒಳಗಡೆ ಬಂದಿದ ತಕ್ಷಣ ನಮಗೆ ತುಂಬ ಕೂಲ್ ಫೀಲ್ ಆಯಿತು. ನಮಗೆ ತುಂಬ ಆರಾಮ ಅನಿಸ್ತು. ಇಲ್ಲಿ ಮೆಡಿಟೇಷನ್ ಮಾಡೋರ್ಗಂತೂ ಒಳ್ಳೆ ಜಾಗ. ಕೂತು ಧ್ಯಾನ ಮಾಡ್ಬೋದು. ನಾವು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಕೂತು ತಣ್ಣನೆಯ ಗಾಳಿ ಮತ್ತು ಗುಹೆಯ ಅಂದ ಚಂದವನ್ನು ಎಂಜಾಯ್ ಮಾಡಿದ್ವಿ. ನೀವೆಲ್ಲರೂ ಇಲ್ಲಿಗೆ ಬಂದಾಗ ಧ್ಯಾನ ಮಾಡಬೇಕೆಂದು ನಿಮಗೇನಾದರೂ ಅನಿಸಿದ್ರೆ ನೀವು ಇಲ್ಲಿ ಸ್ವಲ್ಪ ಕಾಲ ಕೂತು ಧ್ಯಾನ ಮಾಡ್ಬೋದು. ತುಂಬ ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ. ನಾವೆಲ್ಲ ಆಮೇಲೆ ಗುಹೆಗಳನ್ನು ರೌಂಡ್ ಹಾಕಿದ್ವಿ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಗುಹೆ ಒಳಗೆ ಗುಹೆಗಳಿದೆ. ಈ ಗುಹೆ ಒಳಗೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಅಂಬುಜಾ ದುರ್ಗಾ ದೇವಿಯ ಗರ್ಭಗುಡಿ ಕೂಡ ಇಲ್ಲಿದೆ. ಈ ದೇವರುಗಳಿಗೆ ಪ್ರತಿನಿತ್ಯ ಅಲಂಕಾರ ಮಾಡ್ತಾರೆ. ಹಾಗೆ ಪೂಜೆ ಕೂಡ ನಡೀತಾ ಇರುತ್ತೆ. ನೋಡಿ, ಇದೇ ದಾರಿ ಮುಂದೆ ಇನ್ನೊಂದು ಗುಹೆಗೆ ಹೋಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಗರ್ಭಗುಡಿಗಳು ದೊರಕುತ್ತೆ. ಇದನ್ನು ನೋಡಿ, ಈ ಏಕಶಿಲಾ ಬಂಡೆಯಲ್ಲಿ ಮತ್ತೊಂದು ಗುಹೆನ ಕೊರೆಯೋಕ್ಕೆ ಶುರು ಮಾಡಿದ್ದಾರೆ. ತುಂಬ ಆಳವಾಗಿ ಕೊರಿತಾ ಇದ್ದಾರೆ ಮತ್ತು ಅತಿ ಎತ್ತರಕ್ಕೆ ಕೊರಿತಾ ಇದ್ದಾರೆ. ಅದರ ಪರ್ಪಸ್ ಏನಂದರೆ ಇನ್ನೊಂದು ದೊಡ್ಡ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಇನ್ನೊಂದು ಗುಹೆನ ಕೊರಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು ಎತ್ತರಕ್ಕೆ ಕೊರೆದಿದ್ದಾರೆ ಅಂತಂದ್ಬಿಟ್ಟು. ತುಂಬ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಗುಹೆನ ಕೊರೆಯೋದಕ್ಕೆ. ಹಾಗಾಗಿ ಮ್ಯಾನ್ ಪವರ್ ಕೂಡ ತುಂಬ ಯೂಸ್ ಮಾಡಿದ್ದಾರೆ ಈ ಕೆಲಸ ಮಾಡೋದಕ್ಕೆ. ನಾವು ನಮ್ಮ ಫ್ರೀ ಟೈಮಲ್ಲಿ ಕೈಲಾಸಗಿರಿ ಪರ್ವತಕ್ಕೆ ಬಂದಿದ್ದು ನಮಗೊಂದು ಖುಷಿ ಕೊಡ್ತು. ಅಷ್ಟೇ ಅಲ್ವ, ನಾವು ತುಂಬ ಕಲ್ತ್ವಿ ಇಲ್ಲಿ ಬಂದ ಮೇಲೆ. ಮಹಾಭಾರತದ ಒಂದು ಹಿಸ್ಟ್ರಿನ ಕಲ್ತ್ವಿ ಇಲ್ಲಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಗ್ರೂಪು ಬಂದು ಇಲ್ಲಿ ತುಂಬ ಫೋಟೋಗಳನ್ನ ತೊಗೊಂಡ್ವಿ. ಹಾಗೆಯೇ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.